ಹಾಯ್ ಹಲೋ ನಮಸ್ತೆ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ನಾನಿವತ್ತು ಬೆಳಗ್ಗೆನೇ ಕೆಲಸ ಎಲ್ಲ ಬೇಗ ಎದ್ದು ಮುಗಿಸ್ಕೊಂಡು ನನ್ನ ಮಗಳನ್ನು ಸ್ಕೂಲ್ಗೂ ಕಳಿಸಿ ನಮ್ಮ ನಾಯಂಡಳ್ಳಿಗೆ ಹೋಗ್ತಾ ಇದ್ದೀನಿ. ಏನಕ್ಕಪ್ಪ ಅಂತ ಹೇಳಿದ್ರೆ ನಮ್ಮ ಅಪ್ಪ ಅಮ್ಮ ಬರ್ತಾಯಿದ್ದಾರೆ. ನಮ್ಮ ದೊಡ್ಡಮ್ಮ ಮನೆ ಇರೋದು ನಾಯಂಡಳ್ಳಿಯಲ್ಲೇ. ಸೊ ನಮ್ಮ ಅಣ್ಣನಿಗೆ ಹುಷಾರಿರಲಿಲ್ಲ, ನಮ್ಮ ದೊಡ್ಡಮ್ಮನ ಮಗನಿಗೆ. ಅವ್ರನ್ನ ಅಡ್ಮಿಷನ್ ಮಾಡಿದರು ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲೆಲ್ಲ. ಅವ್ರನ್ನ ನೋಡ್ಕೊಂಬರೋಣ ಅಂತೇಳಿ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಮಾಡಿದ್ದಾರೆ. ಅದಕ್ಕೆ ನಮ್ಮ ಅಪ್ಪ ಅಮ್ಮ ಊರಿಂದ ಬರ್ತಾಯಿದ್ದೆ, ಕೊಳ್ಳೇಗಾಲದಿಂದ. ನಾನು ಹೋಗ್ತಾ ಇದ್ದೀನಿ. ಇನ್ನು ಗಾಡೀಲಿ ಹೋದರೆ ಸುಮ್ಮನೆ ರಿಸ್ಕು, ಮಳೆ ಎಲ್ಲ ಬರುತ್ತೆ ಅಂತೇಳಿ ಬಸ್ಸಲ್ಲಿ ಹೋಗೋಣ ಅಂತೇಳಿ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ ಇವಾಗ. BMTC ಬಸ್ಸಲ್ಲಿ ಫುಲ್ಲು ಡಸ್ಟ್ ಇರುತ್ತೆ, ಸಿಕ್ಕಾಪಟ್ಟೆ ಡಸ್ಟು ಅಂತ ಅಂದ್ಬಿಟ್ಟು ಸ್ಕಾರ್ಫ್ ಎಲ್ಲ ಕಟ್ಕೊಂಡ್ಬಿಟ್ಟಿದ್ದೆ. ನಾನು ಆ್ಯಕ್ಚುಲಿ ಮೆಜೆಸ್ಟಿಕ್ ತನಕ ಬಸ್ಸಲ್ಲಿ ಹೋದೆ. ಮೆಜೆಸ್ಟಿಕ್ಕಿಂದ ಆಟೋ ಬುಕ್ ಮಾಡ್ಕೊಂಡೆ, ಯಾಕಂದರೆ ಕಡಿಮೆ ಇತ್ತು ಅಂತೇಳಿ. ಆಟೋದವ್ರೂ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತಲ್ಲ, ಸ್ವಲ್ಪ ನಿಧಾನಕ್ಕೇ ಹೋದರು. ಅಷ್ಟೊಂದು ಬೇಗ ರೀಚೇನು ಆಗಲಿಲ್ಲ. ನಾಯಂಡಹಳ್ಳಿಯಿಂದ ಆ್ಯಕ್ಚುಲಿ ಮೆಜೆಸ್ಟಿಕ್ಕಿಗೆ ಒಂದು 45 ಮಿನಿಟ್ಸ್ ಇಲ್ಲ ಹಾಫ್ ಆನ್ ಅವರಲ್ಲಿ ರೀಚ್ ಆಗ್ಬೋದು ಅನಿಸುತ್ತೆ. ಬಟ್ ಟ್ರಾಫಿಕ್ ಇರೋದ್ರಿಂದ 1 ಅವರ್ ಆಯಿತು ನಾನು ರೀಚ್ ಆಗೋಷ್ಟರಲ್ಲಿ. ಬಟ್ ಇಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ ಅಲ್ಲ. ನಮ್ಮೂರಿಂದ ಯೂಶ್ವಲಿ ಬೆಳಗ್ಗೆನೇ 5 o'clock ಒಂದು ಬಸ್ ಇದೆ, ಥ್ರೂ ಬಸ್. ಅದು ಎಲ್ಲೂ ನಿಲ್ಲಿಸಲ್ಲ, ಅಂತಂದರೆ ಸ್ಟಾಪ್ ಜಾಸ್ತಿ ಇರಲ್ಲ, ಮತ್ತು ಬೇಗ ಬಂದುಬಿಡುತ್ತೆ ಬೆಂಗಳೂರಿಗೆ. ನಮಗೆ ಬಂದಂಗೂ ಅನಿಸಲ್ಲ, ನಿದ್ದೆ ಮಾಡ್ಕೊಂಡು ಬಂದುಬಿಡ್ಬೋದು. 5 ಗಂಟೆಗೆ ಹತ್ತಿದ್ರೆ ಇಲ್ಲೊಂದು 9:30 10 o'clock ಬಂದುಬಿಡ್ತಾರೆ. ಗಾಯ್ಸ್ ನೋಡಿ, 5 ಗಂಟೆಗೆ ಎದ್ದು ಬಂದಿರೋದು ಬಸ್ಸಲ್ಲಿ ಕೊಳ್ಳೇಗಾಲದಿಂದ. ನಾನಿವಾಗ ನಮ್ಮ ದೊಡ್ಡಮ್ಮನ ಮನೆಗೆ ಬಂದಿದ್ದೀನಿ. ನಮ್ಮಮ್ಮ ತಿರ್ಗವ ಇಲ್ಲೋಡು, ಹೆಂಗಿತ್ತು ಪ್ರಯಾಣ? ಚೆನ್ನಾಗಿದೆ. ಇವಳು ನಮ್ಮ ಅಣ್ಣನ ಮಗಳು ರೋಹಿಣಿ ಸಿಂಧೂರಿ. ರೋಹಿಣಿ ಅಂತ ಅವಳ ಹೆಸರು. ಏನು ಹೊಡೆನಿಲ್ಲ, ಏನು ಇದೇನಿಲ್ಲ, ಕಡಿನಿಲ್ಲ. ಯಾರ ಕಡ್ದಿದ್ದೇನೆ ಅಂದ್ಬಿಟ್ಟು ನಾನು ಆವತ್ತು ಪುನಃ ಮಾಣಿಗೆ ನೋಡಿ ಇಲ್ಲಿ ಬರ್ತೀವಿ. ಇಷ್ಟೊತ್ತಿಗೆ ಪುನಃ ಮಾಣಿಗೆ ಇಷ್ಟೊತ್ತಿಗೆ ಈ ಪಾಠ ಆಯಿತು. ಪುನಃ ಮಾಣಿಗೆ ತಗೋ ಅಮಾಸೆ ಆದು 3-4 ದಿನಕ್ಕೆ ಈ ಪಾಠ ಆಗೋದು. ಇನ್ನು ನಮ್ಮ ಅಪ್ಪ ಅಮ್ಮ ನಮ್ಮ ಅಣ್ಣ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾಯಿದ್ರು. ನಮ್ಮ ಅಪ್ಪನಿಗೆ ರೀಸೆಂಟಾಗಿ ಕಾಲು ನೋವಾಗಿತ್ತು, ಸೊ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿತ್ತು ನಮ್ಮಪ್ಪ. ನಾನಿವಾಗ ನಮ್ಮ ದೊಡ್ಡಮ್ಮ ಅವ್ರದ್ದು ನರ್ಸರಿ ಇದೆ. ನೀವೇನಾದ್ರೂ ನಾಯಂಡಹಳ್ಳಿ ಸೈಡಲ್ಲಿ ಇರೋರಾದರೆ ಜನತಾ ಬಜಾರಲ್ಲಿ, ಅಂದರೆ ಕತ್ತರಗುಪ್ಪೆ ಇದೆಯಾ, ಯಶ್ ಅವ್ರ ಮನೆ ಇದೆಯಲ್ಲ, ಅದರಿಂದ ಮುಂದೆ ಜನತಾ ಬಜಾರ್ ಹತ್ರ ಹಂಸ ನರ್ಸರಿ ಅಂತ ಹೇಳಿ ಇರೋದು. ಸಿಕ್ಕಾಪಟ್ಟೆ ಚೆನ್ನಾಗಿರೋ ಪ್ಲ್ಯಾಂಟ್ಸು, ಅದು ಪಾಟ್ಸ್ಗಳಿರ್ಬೋದು, ಎಲ್ಲನೂ ಅವೈಲಬಲ್ ಇರುತ್ತೆ. ಹಂಸ ನರ್ಸರಿ ಅಂತ ನಮ್ಮ ದೊಡ್ಡಮ್ಮ ಅವರ ನರ್ಸರಿನೇ ಇದು. ನೀವೇನಾದ್ರೂ ಗಿಡಗಳೆಲ್ಲ ತೊಗೋಬೇಕು ಅಂತಂದರೆ ಇಲ್ಲಿಗೆ ಬಂದು ತೊಗೊಬೋದು. ಇನ್ನು ನಾನು ಸ್ವಲ್ಪ ಗಿಡಗಳೆಲ್ಲ ಬೇಕಾಗಿತ್ತು ಅಂತೇಳಿ ಒಂದು ಆಲೋವೆರಾ ಗಿಡ ಮತ್ತು ತುಳಸಿ ಗಿಡ, ಅದಾದಮೇಲೆ ಜೇಡಿ ಪ್ಲ್ಯಾಂಟು ಅಂತ ಹೇಳ್ತಾರಲ್ಲ, ಅದು ಎಲ್ಲನೂ ತೊಗೊಂಬಂದೆ. ನಮ್ಮ ಅತ್ತಿಗೆ ನಾನೇ ನೆಟ್ಕೊಡ್ತೀನಿ ಅಂತೇಳಿ ಫುಲ್ ಎಲ್ಲನೂ ಗೊಬ್ಬರ ಎಲ್ಲ ಹಾಕಿ ನೆಟ್ಕೊಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು. ಇವಾಗ ಅವ್ರ ಮನೆಗೆ ಮತ್ತು ನರ್ಸರಿಯಿಂದ ಎಲ್ಲನೂ ತೊಗೊಂಡು ಬಂದಿದ್ದಾಯಿತು. ನಮ್ಮ ಅಪ್ಪ ಅಮ್ಮ ಆ್ಯಕ್ಚುಲಿ ಮನೆಗೆ ಬರಲ್ಲ ಅಂತ ಹೇಳ್ತಾಯಿದ್ರು. ಇಲ್ಲ ಬನ್ನಿ, ಬಂದಿರೋದೇ ಯಾವಾಗಲೂ ಒಂದು ಸರಿ, ಮತ್ತು ಇನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಟೈಮಿಗೆ ಬರೋದು ನೀವು, ಹೋಗ್ಬಿಡೋಣ. ಹರ್ಷಿಕಾ ಅಂದರೆ ನನ್ನ ಮಗಳನ್ನೂ ನೋಡ್ಕೊಂಡು ಹೋಗೋರಂತೆ ಅಂತೇಳಿ ಕರ್ಕೊಂಡು ಹೋಗ್ತಾಯಿದ್ದೀನಿ ಕ್ಯಾಬ್ ಮಾಡಿಕೊಂಡು. ಯಾಕಂದರೆ ಪಾಟ್ಸ್ ಎಲ್ಲ ಇತ್ತಲ್ಲ, ಅದನ್ನೆಲ್ಲ ಇಟ್ಕೋಬೇಕಿತ್ತು ಅಂತೇಳಿ. ಆಟೋ ಆದರೆ ಸಾಕಾಗಲ್ಲ ಅಂತ ಕ್ಯಾಬ್ನೇ ಮಾಡ್ಕೊಂಡು ಬಂದ್ವಿ. ನಮ್ಮಪ್ಪ ಪಾಪ ಫುಲ್ ಸಪ್ಪೆ ಆಗಿಬಿಟ್ಟಿದ್ದಾರೆ, ನಮ್ಮಮ್ಮನೂ ನಮ್ಮಪ್ಪನೂ. ಯಾಕಂತಂದರೆ ಅವರು ಜಮೀನಲ್ಲಿ ಕೆಲಸ ಮಾಡೋದಲ್ವ, ಬೇಜಾರಿರುತ್ತೆ ಅವ್ರಿಗೂ. ನಮ್ಮ ಅಪ್ಪನಿಗೆ ನನ್ನ ತಮ್ಮನ ಬಿಟ್ಬಿಟ್ಟು ಬಂದಿರೋದೇ ಬೇಜಾರು ಅವ್ರಿಗೆ. ಅವನಲ್ಲಿ ಒಬ್ಬನೇ ಇರ್ತಾನೆ, ಕಾವಲ್ಗೆ ಹೋಗಬೇಕು, ಜೋಳ ಎಲ್ಲ ಮತ್ತು ಆಲೂಗಡ್ಡೆ ಹಾಕಿದ್ರಲ್ಲ, ಅದನ್ನೆಲ್ಲ ಹಂದಿಗಳೆಲ್ಲ ಬಂದುಬಿಡ್ತವೆ ಅಂತೇಳಿ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾಯಿದ್ರು. ನಾನಂದೆ ಪರವಾಗಿಲ್ಲ, ಒಂದಿನ ತಾನೇ ನೋಡ್ಕೊತಾನೆ ಬಿಡಿ ಅಂತ ಅಂದ್ಬಿಟ್ಟು ಕರ್ಕೊಂಡು ಮನೆಗೆ ಬಂದೆ. ಇನ್ನು ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ನೈಟ್ ಬಂದು ಫ್ರೆಶ್ ಅಪ್ ಆಗಿ ಊಟ ಎಲ್ಲ ಮಾಡಿ ಮಲಗೋ ಅಷ್ಟರಲ್ಲಿ ಒಂದು 10-10:30 ಆಗಿತ್ತು. ಪಾಪ ಅವರು ಟಯರ್ಡ್ ಆಗಿದ್ರಲ್ವ, ಒಂದು ದಿನಕ್ಕೆ ಬಂದು ಹೋಗೋದು ಅಂದರೆ ಅವ್ರಿಗೂ ಸುಸ್ತಾಗುತ್ತೆ. ಅದಕ್ಕೆ ಕಳಿಸ್ಲಿಲ್ಲ ನಾನು. ಇನ್ನು ಬೆಳಗ್ಗೆ ನನ್ನ ಮಗಳು ಸ್ಕೂಲ್ಗೆ ಹೋಗ್ತಾಯಿದ್ರು. ನಮ್ಮ ಅತ್ತೆ ಮಾವ ಮನೆಗೆ ನಮ್ಮ ಅಪ್ಪ ಅಮ್ಮನೂ ಹೋಗ್ಬಿಟ್ಟು ಬರ್ತೀನಿ ಅಂತೇಳಿ, ಅವಳು ಅವಳ ಜೊತೆಲೇ ಹೋಗ್ತೀನಿ ಅಂತೇಳಿ ರೆಡಿಯಾಗಿ ನಿಂತಿದ್ರು. ಏನೋ ಗೊತ್ತಿಲ್ಲ, ಬೆಳಗ್ಗೆ 5:30ಗೆ ಎಚ್ಚರ ಆಗೋಯ್ತು, ಹೋಗ್ಬಿಡ್ತಾರೆ ಅಂತಲೇ. ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿತ್ತು. ಬಂದರು ಹಂಗೆ ಹೋಗ್ತಾರಲ್ಲ ಅಂತೇಳಿ. ಬಟ್ ಏನೂ ಮಾಡೋಕ್ಕಾಗಲ್ಲ, ಅಲ್ಲಿ ನನ್ನ ತಮ್ಮನಿಗೂ ಸ್ವಲ್ಪ ಕಷ್ಟ ಆಗುತ್ತಲ್ವ, ಅದಕ್ಕೋಸ್ಕರ ಅಡ್ಜಸ್ಟ್ ಮಾಡಿಕೊಂಡೆ. ಇನ್ನು ನೋಡ್ತಾ ಇರ್ಬೋದು, ನನ್ನ ಮಗಳು ಇವಾಗ ನಮ್ಮ ಅಪ್ಪನ ಜೊತೆಲೇ ಹಂಗೇ ನಾನು ಹೋಗ್ತೀನಮ್ಮ, ವ್ಯಾನ್ಗೆ ಹತ್ಕೊತೀನಿ ಅಂತೇಳಿ ಅವ್ರ ಜೊತೆಲೇ ಹೋಗ್ತಾ ಇದ್ದಾಳೆ.
ರೈತರಿಗಷ್ಟೇ ಅಲ್ವಾ ಇದೇ ಥರ ಕಷ್ಟ ನಿಜವಾಗ್ಲೂ. ಯಾವಾಗ ಬಂದ್ರೂ ಒಂದಿನ ಬಿಟ್ಟು ಜಾಸ್ತಿ ದಿನ ಉಳ್ಕೊಳ್ಳೋದೇ ಇಲ್ಲ ನಮ್ಮ ಅಪ್ಪ ಅಮ್ಮ. ಯಾಕಂದರೆ ಅಲ್ಲಿ ಬೆಳೆ ಹಾಕಿರ್ತೀವಿ, ಅದನ್ನು ನೋಡ್ಕೋಬೇಕು, ಕಾವಲು ಕಾಯಬೇಕು, ಆ ಥರ ಈ ಥರ ಅಂದ್ಕೊಂಡು ಸಿಕ್ಕಾಬಟ್ಟೆ ಬೇಜಾರಾಗುತ್ತೆ ನನಗೆ ಕಳಿಸ್ಕೊಡ್ಬೇಕಾದ್ರೆಲ್ಲ. ಏನೂ ಮಾಡೋಕ್ಕಾಗಲ್ಲ, ಪರಿಸ್ಥಿತಿ ಕಳಿಸ್ಲೇಬೇಕು. ಇನ್ನು ನಮ್ಮ ಅಪ್ಪ ಅಮ್ಮ ಇಬ್ಬರು ಇವಾಗ ಅಲ್ಲಿಂದ ನಮ್ಮ ಅತ್ತೆ ಮನೆಯಿಂದ ಬಂದು ಹೊರಟರು. ನಂದು 9 o'clock ಡ್ಯೂಟಿ ಇರೋದ್ರಿಂದ ನಾನು ಹೋಗ್ಬಿಡ್ತೀವಿ ಅಂತೇಳಿ ಹೊರಟಿದ್ದಾರೆ ಇವಾಗ. ಹುಷಾರಾಗಿ ಹೋಗಿ ಬನ್ನಿ. ಅದೇನೆ ತುಂಬ ಬೇಜಾರಲ್ಲೇ ಕಳಿಸ್ಕೊಟ್ಟೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಥ್ಯಾಂಕ್ ಯು ಎವ್ರಿವನ್. ಸಿ ಯು ನೆಕ್ಸ್ಟ್ ವ್ಲಾಗ್.